ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಸೈಕಲ್ನ ಪೆಡಲನ್ನು ಯಾವ ಥರ ಫಿಟ್ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಹತ್ತಿರ ಒಂದು ಪೇರ್ ಆಫ್ ಪೆಡಲ್ಸ್ ಇದ್ದಾವೆ. ಇಲ್ಲಿ ಎಲ್ ಅಂತ ಸಿಂಬಲ್ ಇಂಡಿಕೇಟ್ ಏನು ಹೇಳುತ್ತೆ ಅಂದರೆ ಲೆಫ್ಟ್ ಸೈಡ್ ಆಫ್ ದ ಪೆಡಲ್ ಅಂತ ಹೇಳುತ್ತೆ. ಆರ್ ಅಂದರೆ ರೈಟ್ ಸೈಡ್ ಆಫ್ ದ ಪೆಡಲ್ ಅಂತ. ಇಲ್ಲಿ ನೀವು ನೋಡ್ಬೋದು ಈ ಪೆಡಲಲ್ಲಿ ಈ ಥರ ಥ್ರೆಡ್ ರೊಟೇಟಬಲ್ ಆಗಿರುತ್ತೆ. ಸೊ ಇದನ್ನು ನೀವು ಕರೆಕ್ಟ್ ಆದ ವೇನಲ್ಲಿ ಈ ಹುಕ್ಕಿಗೆ ಫಿಟ್ ಮಾಡಬೇಕಾಗತ್ತೆ. ರಾಂಗ್ ಥ್ರೆಡ್ ಏನಾದರೂ ನೀವು ಫಿಟ್ ಮಾಡಿದ್ರಿ ಅಂತ ಅಂದರೆ ಪೆಡಲ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಕರೆಕ್ಟ್ ಆದ ಥ್ರೆಡನ್ನು ನೀವು ಫಿಟ್ ಮಾಡಬೇಕಾಗತ್ತೆ. ಸೊ ಈಗ ನೋಡಿ, ನಾನು ಯಾವ ಥರ ಇದನ್ನು ಫಿಟ್ ಮಾಡ್ತೀನಿ ಅಂತ ತೋರಿಸ್ತೇನೆ. ಮೊದಲು ನಾವು ಈ ಪ್ಯಾಡಲನ್ನು ಹೀಗೆ ತಗೊಂಬಂದು ಕರೆಕ್ಟಾದ ಥ್ರೆಡ್ಡಲ್ಲಿ ಕೂರಿಸ್ಕೊಂಡು ನಂತರ ನೀವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಥ್ರೆಡ್ಡನ್ನು ರೊಟೇಟ್ ಮಾಡಬೇಕಾಗತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಫಸ್ಟ್ ಟೈಮ್ ಪೊಸಿಷನ್ಗೆ ಇಟ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಕ್ಲೀನಾಗಿ ನೀವು ರೊಟೇಟ್ ಮಾಡಿದ್ರೆ ಈ ಪೆಡಲ್ ಬಂದ್ಬಿಟ್ಟು ಕರೆಕ್ಟಾಗಿ ಫಿಟ್ ಆಗುತ್ತೆ. ಆಮೇಲೆ ಅದು ಕೆಳಗಡೆಗೆ ಏನು ಬರೋದಿಲ್ಲ. ಸೊ ನಂತರ ನೀವು ಈ ಥರದ ಒಂದು ಸ್ಪ್ಯಾನರ್ ಯೂಸ್ ಮಾಡಿಕೊಂಡು, ನಿಮಗೆ ಸೈಕಲ್ ಜೊತೆಗೆ ಈ ಥರ ಸ್ಪ್ಯಾನರ್ ಆಲ್ರೆಡಿ ಬಂದಿರುತ್ತೆ. ಸೊ ನಿಮ್ಮ ಹತ್ರ ಸ್ಪ್ಯಾನರ್ ಇಲ್ಲ ಅಂದರೂ ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಕೂಡ ಬೈ ಮಾಡ್ಬೋದು. ಸೊ ಒಂದು ಎಕ್ಸ್ಟೆಂಟ್ ತನಕ ಹೀಗೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಸ್ಪ್ಯಾನರ್ ಯೂಸ್ ಮಾಡಿಕೊಂಡು ಟೈಟ್ ಮಾಡಿದ್ರೆ ಆಯಿತು, ನಿಮ್ಮ ಪ್ಯಾಡಲ್ ಫಿಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇನ್ನೊಂದು ಈಸಿಯೆಸ್ಟ್ ವೇನ ತೋರಿಸ್ತೇನೆ ಯಾವ ಥರ ನೀವು ಪ್ಯಾಡಲ್ನ ಫಿಟ್ ಮಾಡ್ಬೋದು ಅಂತ. ಇದಕ್ಕೆ ನಿಮಗೆ ಸ್ಪ್ಯಾನರ್ ಬೇಡ, ಏನೂ ಬೇಡ. ಜಸ್ಟ್ ನೀವು ಕರೆಕ್ಟಾದ ಥ್ರೆಡ್ಡಲ್ಲಿ ನೀವು ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಹೀಗೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಪೆಡಲನ್ನು ರೊಟೇಟ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕಲಿ ಅದೇ ಫಿಟ್ ಆಗಿಬಿಡುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ವೇ. ಬಟ್ ನೀವು ಇದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದರೆ ಸಾಕು. ಸೊ ಒಂದು ಸರ್ತಿ ನೀವು ಇದನ್ನು ನೋಡಿಕೊಂಡ್ರೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು.